33 ಕೋಟಿ ದೇವರು ಮತ್ತು ದೇವತೆಗಳು ನಿಮ್ಮೊಂದಿಗಿದ್ದಾರೆ. ನಿಮ್ಮನ್ನು ಸೋಲಿಸಲು ಭೂಮಿಯಲ್ಲಿ ಯಾರೂ ಹುಟ್ಟಿಲ್ಲ. ನೀವು ಈಗ ಈ ವಿಡಿಯೋವನ್ನು ಬಿಟ್ಟರೆ ನಂತರ ನೀವು ವಿಷಾದಿಸುತ್ತೀರಿ, ಏಕೆಂದರೆ ನಾನು ಇಂದು ನಿಮಗೆ ಹೇಳಲಿರುವ ವಿಷಯವು ನಿಮಗಾಗಿ ಮಾತ್ರ. ಇದು ಯಾವುದೇ ಸಾಮಾನ್ಯ ಭವಿಷ್ಯವಲ್ಲ, ಇದು ಸಾಮಾನ್ಯ ಜಾತಕವಲ್ಲ. ಇದು ನೀವು ನಿಮ್ಮ ಆತ್ಮದ ಆಳವನ್ನು ತಲುಪಲಿದೆ ಮತ್ತು 33 ಕೋಟಿ ದೇವರು ಮತ್ತು ದೇವತೆಗಳು ನಿಮ್ಮ ಸುತ್ತಲೂ ನಿಂತಿದ್ದಾರೆ. ನೀವು ಒಬ್ಬಂಟಿಯಾಗಿಲ್ಲ. ನಿಮ್ಮ ಸುತ್ತಲೂ ಒಂದು ದೈವಿಕ ರಕ್ಷಣಾ ವೃತ್ತವು ಸಕ್ರಿಯಗೊಂಡಿದೆ. ಅದು ಸಾಮಾನ್ಯ ಜನರು ಸಹ ಕಣ್ಣುಗಳಲ್ಲಿ ಅದನ್ನು ನೋಡಲು ಸಾಧ್ಯವಿಲ್ಲ. ಎಲ್ಲ ದಿಕ್ಕುಗಳಿಂದಲೂ ಸಂಪತ್ತಿನ ಹಾದಿಗಳು ತೆರೆದುಕೊಳ್ಳಲಿವೆ. ದಕ್ಷಿಣದಿಂದ, ಪೂರ್ವದಿಂದ, ಪಶ್ಚಿಮದಿಂದ ಎಲ್ಲ ದಿಕ್ಕುಗಳಲ್ಲಿಯೂ ಅದೃಶ್ಯ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ. ಸಮೃದ್ಧಿ ನಿಮ್ಮತ್ತ ಸಾಗುತ್ತಿದೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವನ್ನು ಆಲಿಸಿ, ಭೂಮಿಯ ಮೇಲೆ ಯಾರೂ ಇದನ್ನು ನೋಡಿಲ್ಲ. ನಿನ್ನನ್ನು ಶಾಶ್ವತವಾಗಿ ಸೋಲಿಸುವವರು ಯಾರೂ ಹುಟ್ಟಿಲ್ಲ, ಯಾರೂ ಇಲ್ಲ. ಶತ್ರುವಲ್ಲ, ಸನ್ನಿವೇಶವಲ್ಲ, ಗ್ರಹವಲ್ಲ, ದೋಷವಲ್ಲ. ಈ ದೇವರು ನಿಮ್ಮ ಜೀವವನ್ನು ರಕ್ಷಿಸುತ್ತಿದ್ದಾರೆ. ಆತನು ನಿಮ್ಮನ್ನು 3 ಬಾರಿ ಸಾವಿನಿಂದ ರಕ್ಷಿಸಿದ್ದಾನೆ. ನೀವು ಉಸಿರಾಟ ನಿಲ್ಲಿಸುವ ಹಂತದಲ್ಲಿದ್ದಾಗ 3 ಪ್ರತ್ಯೇಕ ಬಾರಿ ಮುಗಿದು ಹೋಯಿತು ಎಂದು ನೀವು ಭಾವಿಸಿದ್ದೀರಿ. ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆದಿದೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ, ಅದು ಲಗ್ನವಾಗಿದ್ದರೆ, ಚಂದ್ರನಾಗಿದ್ದರೆ, ನೀವು ನಿಮ್ಮನ್ನು ಈ ರಾಶಿಯವರೆಂದು ಪರಿಗಣಿಸಿದ್ದರೂ ಮುಂದಿನ ಕೆಲವು ನಿಮಿಷಗಳು ನಿಮ್ಮದಾಗಿರುತ್ತವೆ. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ವಿಡಿಯೋವನ್ನು ನಿಲ್ಲಿಸಬೇಡಿ, ಕೇಳುತ್ತಲೇ ಇರಿ. ನಮಸ್ಕಾರ ಸ್ನೇಹಿತರೆ, ಜೈ ಮಾತಾಜಿ. ನೀವು ಪ್ರತಿದಿನ ವಿವಿಧ ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ವಿಡಿಯೋಗಳನ್ನು ನೋಡುತ್ತೀರಿ ಎಂದು ನನಗೆ ತಿಳಿದಿದೆ. ಎಲ್ಲೋ ಇನ್ನೊಂದು ರಾಶಿಚಕ್ರ ಚಿಹ್ನೆ ಇದೆ. ಒಂದು ಸಂಭಾಷಣೆ ನಡೆಯುತ್ತಿದೆ. ಅದು ಬೇರೆಯವರ ಬಗ್ಗೆ, ಎಲ್ಲೋ ವೃಶ್ಚಿಕ ರಾಶಿಯ ಬಗ್ಗೆ, ಎಲ್ಲೋ ಕನ್ಯಾ ರಾಶಿಯ ಬಗ್ಗೆ, ಎಲ್ಲೋ ಮಕರ ರಾಶಿಯ ಬಗ್ಗೆ. ಆದರೆ ಇಂದಿನ ಚರ್ಚೆ ನಿಮಗಾಗಿ ಮಾತ್ರ. ನಿಮ್ಮ ಜಾತಕದಲ್ಲಿ ಈ ಲಗ್ನವಿದ್ದರೆ, ಅಥವಾ ಚಂದ್ರನು ಈ ರಾಶಿಯಲ್ಲಿದ್ದರೆ, ಅಥವಾ ನೀವು ಈ ರಾಶಿಚಕ್ರದ ಚಿಹ್ನೆಯಲ್ಲಿ ಜನಿಸಿದರೆ ಈ ವಿಡಿಯೋ ನಿಮಗಾಗಿ ಮಾಡಲ್ಪಟ್ಟಿದೆ. ಇಂದು ನಾನು ನಿಮಗೆ ಹೇಳಲಿದ್ದೇನೆ. ನಾನು ನಿಮಗೆ ಈ ವಿಷಯವನ್ನು ಹೇಳುತ್ತೇನೆ. ಅದನ್ನು ಬಹಳ ಕಡಿಮೆ ಜನರು ಕೇಳುತ್ತಾರೆ ಮತ್ತು ಸಹ ಕಡಿಮೆ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮ ಮೇಲೆ ನಿರ್ಮಿಸಲಾದ ರಕ್ಷಣಾತ್ಮಕ ಗುರಾಣಿ ಎಷ್ಟು ಬಲವಾಗಿದೆ ಎಂದರೆ ಅದನ್ನು ಸಾಮಾನ್ಯ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಜನರು ನಿಮ್ಮನ್ನು ದುರ್ಬಲರೆಂದು ಭಾವಿಸುತ್ತಾರೆ. ಜನರು ನಿಮ್ಮನ್ನು ಸುಲಭವಾಗಿ ಬೇಟೆಯಾಡಬಹುದು ಎಂದು ಭಾವಿಸುತ್ತಾರೆ. ಜನರು ನೀವು ಮುರಿದು ಬೀಳುತ್ತೀರಿ, ಸೋಲುತ್ತೀರಿ, ಬಿಟ್ಟುಕೊಡುತ್ತೀರಿ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ನಿಮ್ಮ ಸುತ್ತಲೂ 33 ಕೋಟಿ ದೇವರು ದೇವತೆಗಳ ಸೈನ್ಯ ನಿಂತಿದೆ ಎಂದು ಅವರಿಗೆ ಅದರ ಅರಿವಿಲ್ಲ. ಇದು ನಿಮ್ಮ ಜಾತಕದ ಸತ್ಯ. ಇದು ನಾನು ಮೊದಲೇ ಹೇಳಿದ ದೈವಿಕ ರಕ್ಷಣಾ ವೃತ್ತ. ಈ ಶಕ್ತಿಯೇ ನಿಮ್ಮನ್ನು ಸಾವಿನ ಸಮೀಪವಿರುವ ಸನ್ನಿವೇಶಗಳಿಂದ 3 ಬಾರಿ ಹೊರತಂದಿದೆ. 3 ಬಾರಿ. ಪ್ರತಿ ಬಾರಿಯೂ ಅದು ಮುಗಿದಿದೆ ಎಂದು ನೀವು ಭಾವಿಸಿದ್ದೀರಿ. ಇದ್ದಕ್ಕಿದ್ದಂತೆ ಒಂದು ಅದೃಶ್ಯ ಕೈ ನಿಮ್ಮನ್ನು ಹೊರಗೆಳೆದಿದೆ. ಆ ಕೈ ಬೇರೆ ಯಾರೂ ಅಲ್ಲ, ಅದೇ 33 ಕೋಟಿ ದೇವರು ದೇವತೆಗಳು. ನಿಮ್ಮ ಸುತ್ತಲೂ ಸಕ್ರಿಯವಾಗಿರುವ ಲಕ್ಷಾಂತರ ದೇವರು ಮತ್ತು ದೇವತೆಗಳ ಸಾಮೂಹಿಕ ಆಶೀರ್ವಾದವಾಗಿದೆ. ಆಶೀರ್ವಾದವು ಎಷ್ಟು ಆಳವಾಗಿದೆ ಎಂದರೆ ನೀವು ಉಸಿರಾಡುವುದನ್ನು ನಿಲ್ಲಿಸುವ ಹಂತದಲ್ಲಿದ್ದಾಗಲೂ ಅದು ನಿಮ್ಮನ್ನು ಉಳಿಸಿತು. ಆ ಆಶೀರ್ವಾದವು ತುಂಬ ಶಕ್ತಿಶಾಲಿಯಾಗಿದೆ. ನೀವು ಕತ್ತಲೆಯಲ್ಲಿ ಮುಳುಗಲು ಹೊರಟಿದ್ದಾಗಲೂ ಅವನು ನಿಮ್ಮನ್ನು ಬೆಳಕಿನ ಕಡೆಗೆ ಎಳೆದನು. ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನಿಮಗೆ ಒಂದು ಸಣ್ಣ ವಿನಂತಿ. ದೇವಿಯ ಆಶೀರ್ವಾದ ಪಡೆಯಲು ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ ಎಂದು ಬರೆಯಿರಿ. ನೀವು ಮತ್ತು ನಿಮ್ಮ ಇಡೀ ಕುಟುಂಬವು ಮಾತೃದೇವಿಯ ಆಶೀರ್ವಾದವನ್ನು ಪಡೆಯಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ತಾಯಿಯ ವಿಶೇಷ ಆಶೀರ್ವಾದವನ್ನು ಅನುಭವಿಸುತ್ತಾರೆ. ಅವರ ಮನೆಗಳಿಗೆ ಶಾಂತಿ ಬರುತ್ತದೆ. ಅವರ ಮನೆಗಳಲ್ಲಿ ಭದ್ರತೆ ಹೆಚ್ಚಾಗುತ್ತದೆ. ತಾಯಿಯ ಆಶೀರ್ವಾದ ಅವರ ಮನೆಗೆ ಸುರಿಯಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಗುರು ಮತ್ತು ರಾಹುವಿನ ಪ್ರಭಾವವು ಈಗ ನಿಮ್ಮ ಮೇಲೆ ತುಂಬ ಬಲವಾಗಿದೆ. ಶನಿಯು ನಿಮ್ಮನ್ನು ಕಷ್ಟಗಳನ್ನು ಎದುರಿಸುವಂತೆ ಮಾಡಿದ್ದಾನೆ. ಕೆಲವೊಮ್ಮೆ ಎಲ್ಲವೂ ನಿಂತು ಹೋದಂತೆ ಭಾಸವಾಗುತ್ತದೆ. ಮಾರ್ಗಗಳು ಮುಚ್ಚಲ್ಪಟ್ಟಿವೆ. ಜನರು ನಿಮ್ಮನ್ನು ಬೆಂಬಲಿಸುತ್ತಿಲ್ಲ. ಕೆಲವೊಮ್ಮೆ ಜೀವನವು ನಿಮ್ಮನ್ನು ಕೈಬಿಟ್ಟಂತೆ ಭಾಸವಾಗುತ್ತದೆ. ಕೆಲವೊಮ್ಮೆ ಮುಂದುವರಿಯಲು ಯಾವುದೇ ಮಾರ್ಗವಿಲ್ಲ ಎಂದು ಅನಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಶನಿಯು ನಿಮ್ಮನ್ನು ಒಳಗಿನಿಂದ ಎಷ್ಟು ಬಲಪಡಿಸುತ್ತಿದ್ದಾನೆಂದರೆ ಯಾರೂ ನಿಮ್ಮನ್ನು ಮುರಿಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮೇಲೆ ಸುಲಭವಾಗಿ ಪ್ರಭಾವ ಬೀರುತ್ತಿದ್ದವರು ಇನ್ನು ಮುಂದೆ ನಿಮ್ಮ ವಿರುದ್ಧ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಈ ಹಿಂದೆ ನಿಮ್ಮಿಂದ ಲಾಭ ಪಡೆಯುತ್ತಿದ್ದವರು ಈಗ ನಿಮ್ಮ ಮುಂದೆ ದುರ್ಬಲರಾಗುತ್ತಾರೆ. ಈ ಪ್ರಕ್ರಿಯೆಯೇ ನಿಮ್ಮ ಸುತ್ತಲಿನ ಎಲ್ಲರ ನಾಶಕ್ಕೆ ಕಾರಣವಾಗುತ್ತದೆ. ದೈವಿಕ ರಕ್ಷಣಾ ವೃತ್ತವು ಬಲಗೊಳ್ಳುತ್ತಿದೆ. ನಿಜವಾದ ಶಕ್ತಿ ಹೊರಗಿನಿಂದಲ್ಲ, ಒಳಗಿನಿಂದ ಬರುತ್ತದೆ ಎಂದು ಶನಿಯು ನಿಮಗೆ ಕಲಿಸಿದ್ದಾನೆ. ಗುರುವಿನ ಅನುಗ್ರಹ
ನಿಧಾನವಾಗಿ ತೆರೆದುಕೊಳ್ಳುತ್ತಿದೆ. ಗುರುವಿನ ಆಶೀರ್ವಾದ ಯಾವಾಗಲೂ ಒಂದೇ ಬಾರಿಗೆ ಬರುವುದಿಲ್ಲ, ಅದು ಕ್ರಮೇಣ ಪದರಗಳಲ್ಲಿ ತೆರೆದುಕೊಳ್ಳುತ್ತದೆ. ಮೊದಲು ಅದು ನಿಮಗೆ ತಿಳುವಳಿಕೆಯನ್ನು ನೀಡುತ್ತದೆ, ನಂತರ ಅದು ನಿಮಗೆ ಶಕ್ತಿಯನ್ನು ನೀಡುತ್ತದೆ, ನಂತರ ಅವನು ನಿಮಗೆ ದಾರಿ ತೋರಿಸುತ್ತಾನೆ. ಮುಖ್ಯವಾಗಿ ಅದೇ ದೈವಿಕ ರಕ್ಷಣೆಯ ವೃತ್ತ. ನಿಮ್ಮನ್ನು 3 ಬಾರಿ ರಕ್ಷಿಸಿದವನು ಈಗ ನಿಮ್ಮ ವೃತ್ತಿ ಮತ್ತು ಸಂಪತ್ತಿನ ಬಾಗಿಲುಗಳನ್ನು ತೆರೆಯಲಿದ್ದಾನೆ. ಅದಕ್ಕಾಗಿಯೇ ಕಳೆದ ಕೆಲವು ತಿಂಗಳುಗಳು ನೀವು ಗಮನಾರ್ಹ ಹಾನಿಯಾಗಬಹುದಾದ 3 ನಿದರ್ಶನಗಳನ್ನು ತಪ್ಪಿಸಿದ್ದೀರಿ. ಅಪಘಾತ, ಗಮನಾರ್ಹ ನಷ್ಟ, ಅಂತಹದ್ದೇನಾದರೂ ಮುಗಿಯಬಹುದಾಗಿದ್ದ ಪರಿಸ್ಥಿತಿ. ನೀವು ಬದುಕುಳಿದರು. ಇದು ಕಾಕತಾಳೀಯವಲ್ಲ, ಇದು 33 ಕೋಟಿ ದೇವರು ಮತ್ತು ದೇವತೆಗಳ ರಕ್ಷಣೆಯಿದೆ. ಆ ರಕ್ಷಣೆಯೇ ನೀವು ಒಬ್ಬಂಟಿಯಾಗಿಲ್ಲ ಎಂದು ನಿಮಗೆ ನೆನಪಿಸುತ್ತಲೇ ಇರುತ್ತದೆ ಎಂಬುದು, ನಿಮ್ಮ ಜೀವನ ಇನ್ನೂ ಮುಗಿದಿಲ್ಲ ಎಂದು ಪದೇ ಪದೇ ಹೇಳುತ್ತಲೇ ಇರುವ ಭದ್ರತೆ, ನಿಮ್ಮ ಹಣೆ ಬರಹಕ್ಕೆ ಬಾಗಿಲು ತೆರೆಯಲಿರುವ ಭದ್ರತೆ ಅದು. ನೀವು ತುಂಬ ನಿರಾಸೆಗೊಂಡಾಗ ಕೆಲವು ಸಣ್ಣ ಘಟನೆಗಳು ನಿಮಗೆ ಮತ್ತೆ ಭರವಸೆಯನ್ನು ನೀಡುತ್ತವೆ ಎಂಬುದನ್ನು ನೀವು ಗಮನಿಸಿರಬೇಕು. ನೀವು ತುಂಬ ನಿರುತ್ಸಾಹಗೊಂಡಾಗ ಒಂದು ಸಣ್ಣ ಘಟನೆ ಇದ್ದಕ್ಕಿದ್ದಂತೆ ನಿಮಗೆ ಮತ್ತೆ ಭರವಸೆಯನ್ನು ನೀಡುತ್ತದೆ ಎಂಬುದು ನೀವು ಗಮನಿಸಿರಬಹುದು. ಒಂದು ಕರೆ ಬರುತ್ತದೆ, ಯಾರೋ ಬರುತ್ತಾರೆ, ಹೊರಬರಲು ದಾರಿ ಸಿಗುತ್ತದೆ. ಇದೆಲ್ಲವೂ ಕಾಕತಾಳೀಯ ಅಲ್ಲ, ಇದೆಲ್ಲವೂ ನಿಮ್ಮ ಸುತ್ತಲೂ ಸಕ್ರಿಯವಾಗಿರುವ ಅದೇ ದೈವಿಕ ಚಕ್ರದ ಭಾಗವಾಗಿದೆ. ಈ ಸಮಯದಲ್ಲಿ ರಾಹು ನಿಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿದ್ದಾನೆ. ಗ್ರಹಣ ಮಾಡುತ್ತಿದೆ. ರಾಹು ಭ್ರಮೆಗಳನ್ನು ಸೃಷ್ಟಿಸುತ್ತಾನೆ, ಆದರೆ ಆ ಭ್ರಮೆಗಳೊಳಗಿನಿಂದ ಸತ್ಯ ಹೊರಹೊಮ್ಮುತ್ತಿದೆ. ರಾಹುವು ನಿಮಗೆ ಸರಿಯಿಲ್ಲದ ವಿಷಯಗಳಿಂದ ನಿಮ್ಮನ್ನು ದೂರವಿಡುತ್ತಿದ್ದಾನೆ. ರಾಹುವು ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ. ಮತ್ತು ರಾಹು ತನ್ನ ಕೆಲಸವನ್ನು ಮುಗಿಸಿದಾಗ ನೀವು ಬಿಟ್ಟು ಬಂದದ್ದು ವಾಸ್ತವವಾಗಿ ಒಂದು ಹೊರೆಯಾಗಿತ್ತು ಎಂದು ನೀವು ಅರಿತುಕೊಳ್ಳುವಿರಿ. ಈ 3 ಗ್ರಹಗಳಾದ ಶನಿ, ಗುರು ಮತ್ತು ರಾಹು ನಿಮ್ಮ ಜೀವನದಲ್ಲಿ ಒಂದು ಪ್ರಕ್ರಿಯೆಯನ್ನು ಸೃಷ್ಟಿಸಿವೆ. ಹಳೆಯದೆಲ್ಲವನ್ನು ಕೆಡವಿ ಹೊಸದೆಲ್ಲವನ್ನು ಸೃಷ್ಟಿಸುವ ಸಂದರ್ಭಗಳಿವೆ. ಒಡೆಯುವುದು ನೋವಿನ ಸಂಗತಿ, ಅದು ನಷ್ಟದಂತೆ ಭಾಸವಾಗುತ್ತದೆ, ಆದರೆ ಆ ಕುಸಿತವು ಹೊಸ ಆರಂಭಕ್ಕೆ ಅಡಿಪಾಯವಾಗುತ್ತದೆ. ನಿಮ್ಮನ್ನು ಸುತ್ತುವರೆದಿರುವ ರಕ್ಷಣಾತ್ಮಕ ವೃತ್ತವು ಇದರಿಂದ ಸಕ್ರಿಯಗೊಳ್ಳುತ್ತದೆ. ಪ್ರತಿಕ್ರಿಯೆಯನ್ನು ಸುರಕ್ಷಿತಗೊಳಿಸುವುದು ಈ ಚಕ್ರ. ಇಲ್ಲದಿದ್ದರೆ ಈ ಬದಲಾವಣೆಯು ನಿಮ್ಮನ್ನು ಮುರಿಯಬಹುದು, ಆದರೆ ಇದು ಚಕ್ರವಾಗಿರುವುದರಿಂದ ಈ ಬದಲಾವಣೆಯು ನಿಮ್ಮನ್ನು ಬಲಪಡಿಸುತ್ತದೆ. 3 ಬಾರಿ ನಿಮ್ಮನ್ನು ರಕ್ಷಿಸಲಾಯಿತು, 3 ಬಾರಿ ನಿಮ್ಮನ್ನು ಸಾವಿನ ಸಮೀಪದಿಂದ ಹಿಂತಿರುಗಿಸಲಾಯಿತು. ಇದು ಸಣ್ಣ ವಿಷಯವಲ್ಲ. ನಿಮ್ಮ ಆತ್ಮದ ಮೇಲೆ ಇನ್ನೂ ದೊಡ್ಡ ಕೆಲಸ ಮಾಡಬೇಕಾಗಿದೆ ಎಂಬುದಕ್ಕೆ ಇದು ಪುರಾವೆಯಾಗಿದೆ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ, ನಿನ್ನ ಉದ್ದೇಶ ಇನ್ನೂ ಪೂರ್ಣಗೊಂಡಿಲ್ಲ. ಈಗ ಈ ದೈವಿಕ ರಕ್ಷಣೆ ಇನ್ನಷ್ಟು ಬಲಗೊಳ್ಳುತ್ತಿದೆ. ಸಂಪತ್ತು ಎಲ್ಲ ದಿಕ್ಕುಗಳಿಂದಲೂ ಹರಿಯುತ್ತಿದೆ. ಬಾಗಿಲುಗಳು ತೆರೆಯಲಿವೆ. ಈ ಸಂಪತ್ತು ಕೇವಲ ಹಣವಲ್ಲ, ಇದು ಅವಕಾಶ, ಇದು ಗೌರವ. ನೀವು ಈಗಾಗಲೇ ಜೈ ಮಾತಾಜಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯದಿದ್ದರೆ ಈಗಲೇ ಬರೆಯಿರಿ, ಏಕೆಂದರೆ ದೇವಿಯ ಆಶೀರ್ವಾದವು ನಿಜವಾದ ಹೃದಯದಿಂದ ಅವಳನ್ನು ಕರೆಯುವವರಿಗೆ ಮಾತ್ರ ಸಿಗುತ್ತದೆ. ಮತ್ತು ನೀವು ಈ ರಾಶಿಚಕ್ರಕ್ಕೆ ಸೇರಿದವರಾಗಿದ್ದರೆ, ಅದು ಲಗ್ನ, ಚಂದ್ರ ಅಥವಾ ಜನ್ಮ ರಾಶಿಯಾಗಿರಬಹುದು, ಆಗ ಇಂದಿನ ಮಾತು ನಿಮಗಾಗಿ ಮಾತ್ರ ಎಂದು ತಿಳಿಯಿರಿ. ನಿಮ್ಮ ಸುತ್ತಲೂ ರಕ್ಷಣಾ ವೃತ್ತವು ಸಕ್ರಿಯವಾಗಿದೆ. ನೀವು 3 ಬಾರಿ ರಕ್ಷಿಸಲ್ಪಟ್ಟಿದ್ದೀರಿ ಮತ್ತು ಈಗ ಅದೇ ವೃತ್ತವು ನಿಮ್ಮ ಹಣೆ ಬರಹಕ್ಕೆ ಬಾಗಿಲು ತೆರೆಯಲಿದೆ. ವಿರಾಮವು ಕೊನೆಗೊಳ್ಳಲಿದೆ. ಕಳೆದ ಹಲವಾರು ತಿಂಗಳುಗಳಿಂದ ಮುಂದುವರೆದಿದ್ದ ಅಡಚಣೆ ನಿಧಾನವಾಗಿ ತೆರೆದುಕೊಳ್ಳಲ್ಪಡುತ್ತಿದೆ. ಎಲ್ಲ ಕಡೆಯಿಂದಲೂ ಸಂಪತ್ತಿನ ಹಾದಿಗಳು ತೆರೆದುಕೊಳ್ಳುತ್ತವೆ. ಇದು ಕೇವಲ ಮಾತಿನ ವಿಷಯವಲ್ಲ, ನಾನು ಆರಂಭದಲ್ಲಿಯೇ ಎಚ್ಚರಿಸಿದ್ದ ಸಂಪತ್ತು ಇದು. ಅದು ಶೀಘ್ರದಲ್ಲೇ ತೆರೆದುಕೊಳ್ಳಲಿದೆ. ಉದ್ಯೋಗದಲ್ಲಿರುವವರಿಗೆ ಹಠಾತ್ ಬಡ್ತಿಯ ಲಕ್ಷಣಗಳು ಕಾಣಿಸುತ್ತಿವೆ. ವರ್ಗಾವಣೆಯ ಬಗ್ಗೆ ಚರ್ಚಿಸಲಾಗುತ್ತಿದೆ. ಹೊಸ ಯೋಜನೆಯೊಂದು ಶೀಘ್ರದಲ್ಲೇ ಆರಂಭವಾಗಲಿದೆ. ಹಳೆಯ ಸಾಲವೊಂದು ಇದ್ದಕ್ಕಿದ್ದಂತೆ ತಿರುಗುತ್ತದೆ. ಇದು ಜನರಿಗೆ ಬಹಳ ಮುಖ್ಯವಾದ ಸಮಯ. ಹೊಸ ಗ್ರಾಹಕರು ಬರುತ್ತಿದ್ದಾರೆ. ಬಾಕಿ ಇರುವ ಹಳೆಯ ಹಣ ಹಿಂತಿರುಗುವ ಸಾಧ್ಯತೆ ಇದೆ. ಕೆಲವು ಜನರು ಎಂದಿಗೂ ಊಹಿಸದ ಮೂಲಗಳಿಂದ ಆದಾಯವನ್ನು ಪಡೆಯುತ್ತಾರೆ. ಕೆಲವರು ಹಳೆಯ ಹೂಡಿಕೆಗಳ ಮೇಲೆ ಲಾಭವನ್ನು ಸಹ ನೋಡಬಹುದು. ಅದು ಅವರು ಭರವಸೆಯನ್ನು ತ್ಯಜಿಸಿರಬಹುದು, ಆದರೆ ನೆನಪಿಡಿ, ಈ ಹಣವು ಕಠಿಣ ಪರಿಶ್ರಮದ ಮೂಲಕ ಬರುತ್ತದೆ. ಇದು ಮಾಂತ್ರಿಕವಾಗಿ ಬರುವುದಲ್ಲ, ಆದರೆ ನೀವು ಎಂದಿಗೂ ಊಹಿಸದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಮತ್ತು ಇದೆಲ್ಲವೂ ಸಾಧ್ಯ ಏಕೆಂದರೆ ನಿಮ್ಮ ಸುತ್ತಲಿನ ಸಕ್ರಿಯ ಉಪಸ್ಥಿತಿ. ದೈವಿಕ ರಕ್ಷಣಾ ವೃತ್ತವು ಈಗ ನಿಮ್ಮನ್ನು ರಕ್ಷಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಬಾಗಿಲುಗಳನ್ನು ತೆರೆಯುತ್ತಿದೆ. ನಿಮ್ಮನ್ನು ಅವಮಾನಿಸಲು ಬಯಸಿದವರು, ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಟ್ಟವರು ಸಿಕ್ಕಿಬೀಳುತ್ತಾರೆ. ನೀವು ಏನಾದರೂ ಮಾಡಬೇಕು. ಸಮಯ ತನ್ನಷ್ಟಕ್ಕೆ ತಾನೇ ಸರಿಯುತ್ತದೆ. ನಿಮ್ಮ ಪ್ರಗತಿ ಅದಕ್ಕೆ ಉತ್ತರ ಕೊಡುತ್ತದೆ, ಏಕೆಂದರೆ ನಿಮ್ಮಂತೆ ಯಾರೂ ಭೂಮಿಯ ಮೇಲೆ ಹುಟ್ಟಿಲ್ಲ. ನಿಮ್ಮನ್ನು ಶಾಶ್ವತವಾಗಿ ಸೋಲಿಸಿದವರು ಯಾರೂ ಇಲ್ಲ. ಈ ಹೇಳಿಕೆ ಕೇವಲ ಕೇಳುವುದಕ್ಕಾಗಿ ಅಲ್ಲ, ಇದು ನಿಮ್ಮ ಜಾತಕದ ಆಳವಾದ ಸತ್ಯ. ಮೊದಲ ಬಾರಿಗೆ ಯಾರಾದರೂ ನಿಮ್ಮನ್ನು ಸೋಲಿಸಲು ಪ್ರಯತ್ನಿಸಿದಾಗ ಅವರು ಸೋತರು. ಮತ್ತೆ ಅದೇ ವಿಷಯ
ಮುಖ್ಯವಾಗಿ ಕೋಪಗೊಂಡಾಗ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೋಪದ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ನಿಮ್ಮ ಸುತ್ತಲೂ ಸಕ್ರಿಯ ದೈವಿಕ ರಕ್ಷಣೆ ಇರುವುದರಿಂದ ಇವೆಲ್ಲವೂ ಮುಖ್ಯವಾಗಿವೆ. ನೀವು ನಿಮ್ಮ ಜಾತಕದಲ್ಲಿ ಜೀವನದಲ್ಲಿ ಸ್ವಲ್ಪ ಶಿಸ್ತನ್ನು ಕಾಯ್ದುಕೊಂಡರೆ ಮಾತ್ರ ಚಕ್ರವು ಸಂಪೂರ್ಣವಾಗಿ ಕೆಲಸ ಮಾಡುತ್ತದೆ. ದೇವರುಗಳು ಸಹಾಯ ಮಾಡುತ್ತಾರೆ, ಆದರೆ ನಿಮ್ಮ ಪಾತ್ರವನ್ನು ಸಹ ಮಾಡಬೇಕು. 2 ಸರಳ ಆದರೆ ಶಕ್ತಿಯುತ ಹಂತಗಳು. ನಾನು ಒಂದು ಪರಿಹಾರವನ್ನು ಹಂಚಿಕೊಳ್ಳಲಿದ್ದೇನೆ. ಮೊದಲ ಪರಿಹಾರವು ಹನುಮಂತನನ್ನು ಒಳಗೊಂಡಿದೆ. ಪ್ರತಿ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಅರ್ಪಿಸಿ, ನಂತರ ಅಲ್ಲಿ ಕುಳಿತಿರುವಾಗ ಹನುಮಂತನ ಹೆಸರನ್ನು 11 ಬಾರಿ ಜಪಿಸಿ. ನಂತರ ಹನುಮಾನ್ ಚಾಲೀಸವನ್ನು ಪಠಿಸಿ. ನೀವು ಮನೆಗೆ ಬಂದಾಗ ಒಂದು ಸೇಬನ್ನು ಕತ್ತರಿಸಿ ಬಡವರಿಗೆ ನೀಡಿ. ಇದು ಸರಳ ಪರಿಹಾರ, ಆದರೆ ಇದು ಪರಿಣಾಮಕಾರಿ. ಬಹಳ ಗಹನವಾದ ಸಮಯ. 2ನೆಯ ಪರಿಹಾರವೆಂದರೆ ದುರ್ಗಾದೇವಿ ಪ್ರತಿದಿನ ಬೆಳಿಗ್ಗೆ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ದೇವಿಯನ್ನು ಪ್ರಾರ್ಥಿಸಿ. ದುರ್ಗೆಯನ್ನು ಸ್ತುತಿಸಿ, ತಾಯಿ ನನ್ನನ್ನು ರಕ್ಷಿಸು, ನನ್ನ ದಾರಿಯನ್ನು ತೆರೆಯುವಂತೆ ಮಾಡು. ಅಷ್ಟೇ ಸಾಕು. ಹೃದಯದಿಂದ ಬಂದಂತೆ ಹೇಳುವುದಾದರೆ ಈ 2 ಪರಿಹಾರಗಳನ್ನು 21 ದಿನಗಳವರೆಗೆ ಮಾಡಿ. ನೀವು ವ್ಯತ್ಯಾಸವನ್ನು ಅನುಭವಿಸುವಿರಿ. ನೀವು ಹಗುರವಾಗಿರುತ್ತೀರಿ, ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿಮ್ಮ ದಾರಿ ತೆರೆದುಕೊಳ್ಳುವಂತೆ ತೋರುತ್ತದೆ. ಈ ಪರಿಹಾರವು ಏಕೆ ಪರಿಣಾಮಕಾರಿಯಾಗಿದೆ, ಏಕೆಂದರೆ ಅವು ಈಗಲೇ ಜಾರಿಯಲ್ಲಿರುವ ಅದೇ ದೈವಿಕ ರಕ್ಷಣಾ ಚಕ್ರಗಳಿಗೆ ಸಂಬಂಧ ಹೊಂದಿವೆ. ನೀವು 21 ದಿನಗಳವರೆಗೆ ದುರ್ಗಾದೇವಿಯ ಹೆಸರನ್ನು ಪಠಿಸುವುದರಿಂದ 33 ಕೋಟಿ ದೇವದೇವತೆಗಳ ಸೈನ್ಯ ಇನ್ನಷ್ಟು ಕ್ರಿಯಾಶೀಲವಾಗುತ್ತದೆ. ಅವರು ನಿಮ್ಮನ್ನು 3 ಬಾರಿ ರಕ್ಷಿಸುತ್ತಾರೆ. ಈಗ ಅದೇ ದೇವರು ನಿಮ್ಮ ಕ್ರಿಯೆಗಳ ಮೂಲಕ ನಿಮ್ಮ ಜೀವನದಲ್ಲಿ ಶಾಶ್ವತ ಬದಲಾವಣೆಗಳನ್ನು ತರುತ್ತಿದ್ದಾರೆ. ಸಹೋದರ ಸಹೋದರಿಯರೇ, ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನಾನು ಇದನ್ನು ನಿಮ್ಮನ್ನು ಹೆದರಿಸಲು ಹೇಳುತ್ತಿಲ್ಲ, ನಿಮ್ಮನ್ನು ಎಚ್ಚರಗೊಳಿಸಲು ನಾನು ಇದನ್ನು ಹೇಳುತ್ತಿದ್ದೇನೆ. ನಿಮಗೆ 33 ಕೋಟಿ ದೇವರು ಮತ್ತು ದೇವತೆಗಳ ಆಶೀರ್ವಾದವಿದೆ. ನೀವು 3 ಬಾರಿ ಸಾವಿನ ಸಮೀಪವಿರುವ ಸನ್ನಿವೇಶಗಳಿಂದ ರಕ್ಷಿಸಲ್ಪಟ್ಟಿದ್ದೀರಿ. ನಿನ್ನ ಮೇಲೆ ನಂಬಿಕೆ ಇಡು. ನಿನ್ನನ್ನು ಸೋಲಿಸಲು ಬಯಸಿದವರು ಈಗಾಗಲೇ ನಿನ್ನನ್ನು ಸೋಲಿಸಿದ್ದಾರೆ. ನೀವು ಏನೂ ಮಾಡಬೇಕಾಗಿಲ್ಲ. ನಿಮ್ಮ ದಾರಿಯಲ್ಲಿ ಮುಂದುವರಿಯಿರಿ. ನೆನಪಿಡಿ, ನೀವು ಇನ್ನೂ ಭೂಮಿಯಲ್ಲಿದ್ದೀರಿ. ನಿಮ್ಮನ್ನು ಶಾಶ್ವತವಾಗಿ ಸೋಲಿಸಬಲ್ಲವರು ಯಾರೂ ಹುಟ್ಟಿಲ್ಲ. ನಿಮ್ಮ ಕತೆ ಇನ್ನೂ ಬರಬೇಕಿದೆ. ನಿಮ್ಮ ಕಥೆಯನ್ನು ಇನ್ನೂ ಬರೆಯಲಾಗುತ್ತಿದೆ ಮತ್ತು ಅದು ದೊಡ್ಡ ಕಥೆಯಾಗಲಿದೆ. ನಾನು ಆರಂಭದಲ್ಲಿ ಹೇಳಿದ ಅದೇ ದೈವಿಕ ರಕ್ಷಣಾ ವೃತ್ತವು ಈಗ ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಕಾರ್ಯನಿರ್ವಹಿಸುತ್ತಿದೆ. ನಿಮ್ಮ ವೃತ್ತಿಜೀವನದಲ್ಲಿ, ನಿಮ್ಮ ಹಣಕಾಸಿನಲ್ಲಿ, ಸಂಪತ್ತಿನ ಬಾಗಿಲುಗಳು 4 ದಿಕ್ಕುಗಳಿಂದಲೂ, ಸಂಬಂಧಗಳು, ಆರೋಗ್ಯ, ಕುಟುಂಬ ಎಲ್ಲೆಡೆ ತೆರೆದುಕೊಳ್ಳುತ್ತಿವೆ. ಏಕೆಂದರೆ ದೇವರುಗಳು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದು ಖಚಿತವಾಗಿದೆ, ಆದರೆ ನಿಮ್ಮನ್ನು ಮೇಲಕ್ಕೆತ್ತಲು ನಿರ್ಧರಿಸಿದ್ದಾರೆ. ಈ ವಿಡಿಯೋ ನಿಮ್ಮನ್ನು ಮುಟ್ಟಿದ್ದರೆ, ನೀವು ಬಯಸಿದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ನಿಮ್ಮ ಹೃದಯದಿಂದ ಜೈ ಮಾತಾಜಿ ಎಂದು ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಪ್ರಮುಖ ಭವಿಷ್ಯವಾಣಿಯನ್ನು ತಪ್ಪಿಸಿಕೊಳ್ಳದಂತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಾನು ನಿಮ್ಮ ಕುಟುಂಬಕ್ಕೂ ಹಾಗೂ ನಿಮಗೂ ಆರೋಗ್ಯ ಸಿಗಲಿ ಎಂದು ಆ ದೇವರನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.